ಮಡಿಕೇರಿಯ ಪ್ರಾದೇಶಿಕ ಸಾರಿಗೆ ಇಲಾಖೆಯು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅತ್ಯುತ್ತಮ ಕಾರ್ಯಾಚರಣೆಯೊಂದನ್ನು ಆರಂಭಿಸಿದೆ. ಇನ್ನು ಮುಂದೆ ಆರ್ಟಿಒ ಕಚೇರಿಗೆ ಯಾವುದೇ ಬ್ರೋಕರ್ಗಳಿಗೆ ಎಂಟ್ರಿ ಇಲ್ಲ. ಜೊತೆಗೆ ಯಾವುದೇ ಡ್ರೈವಿಂಗ್ ಸ್ಕೂಲಿಗೂ ಪ್ರವೇಶ ನಿರ್ಬಂಧಿಸಲಾಗಿದೆ. ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯ ಮತ್ತು ವ್ಯವಹಾರಗಳನ್ನು ಸ್ವತಃ ಆನ್ಲೈನ್ ಮೂಲಕವೇ ಮಾಡಿಕೊಳ್ಳಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಪ್ರತಿ ಸೇವೆಗೆ ತಗಲುವ ಶುಲ್ಕವನ್ನು ಆನ್ಲೈನ್ ಮೂಲಕವೇ ಪಾವತಿಸಬಹುದು. ರಿಜಿಸ್ಟ್ರೇಷನ್, ಡ್ರೈವಿಂಗ್ ಲೈಸೆನ್ಸ್ ನವೀಕರಣ ಇತ್ಯಾದಿ ಎಲ್ಲ ವ್ಯವಹಾರಗಳನ್ನು ದಲ್ಲಾಳಿಗಳ ಅವಲಂಬನೆ ಇಲ್ಲದೆ ಸ್ವತಃ ಮಾಡಿಕೊಳ್ಳಲು ಪ್ರಾದೇಶಿಕ ಇಲಾಖೆ ಮುಕ್ತ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ಸಾರಿಗೆ ಇಲಾಖೆಯ ಪಾರದರ್ಶಕ ಸೇವೆಗಳಲ್ಲಿ ಮಹತ್ವ ಬದಲಾವಣೆ ತರಲಾಗಿದೆ ಎಂದು ಆರ್ಟಿಒ ಸತೀಶ್ ತಿಳಿಸಿದರು. ಈ ಕ್ಷಿಪ್ರ ಬದಲಾವಣೆಗೆ ಸಾಕ್ಷಿ ಎಂಬಂತೆ ಆರ್ಟಿಒ ಪ್ರವೇಶ ದ್ವಾರದಲ್ಲೇ ಸಾರ್ವಜನಿಕರ ಕಣ್ಗಾವಲಿಗೆ ಭದ್ರತಾ ಸಿಬ್ಬಂದಿಯ ನೇಮಕ ಮಾಡಲಾಗಿದೆ. ಜೊತೆಗೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಬ್ರೋಕರ್ ರಹಿತ ಪಾರದರ್ಶಕ ಸೇವೆಗಳನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬ ಬಗ್ಗೆ ಫಲಕವನ್ನು ಅಳವಡಿಸಲಾಗಿದೆ. ಸಾರಿಗೆ ಇಲಾಖೆಯ ಪರಿವಾಹನ್ ಸೇವಾ ವೆಬ್ಸೈಟಿನ ಮೂಲಕ ಅಗತ್ಯ ದಾಖಲೆಗಳಿಗೆ ಶುಲ್ಕ ಸಹಿತ ಅರ್ಜಿ ಸಲ್ಲಿಸುವ ಬಗ್ಗೆ ಫಲಕದಲ್ಲಿ ಮಾಹಿತಿ ಒದಗಿಸಲಾಗಿದೆ. ಒಂದು ವೇಳೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಸಮಸ್ಯೆಯಾದರೆ ಅವರು ನೇರವಾಗಿ ಆರ್ಟಿಒ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸಬಹುದು. ಹಾಗೆ ಬಂದವರಿಗೆ ಸೂಕ್ತ ನೆರವು ಮತ್ತು ಮಾರ್ಗದರ್ಶನ ನೀಡಲಾಗುತ್ತದೆ. ಈಗಾಗಲೇ ಆರ್ಟಿಒ ಕಚೇರಿಯಲ್ಲಿ ಸಾರ್ವಜನಿಕ ಸೇವೆಗಳು ವಿಳಂಬವಾಗುತ್ತಿರುವುದು ಹಾಗೂ ಸಾರ್ವಜನಿಕರ ದೂರುಗಳ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಬದಲಾವಣೆಯ ಕಾಯಕಲ್ಪ ನೀಡಲಾಗಿದೆ. ಈಗ ಇವತ್ತಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಕಡ್ಡಾಯವಾಗಿ ಶುರು ಆಗ್ತಾಯಿರಬೇಕು ನೀವು ಅಂತೇಳಿ ಎಲ್ರಿಗೂ ಹೇಳ್ತಾ ಇದ್ದೀವಿ. ಯಾರ್ಯಾರು ಹಾಕೋಕ್ಕಾಗಲ್ಲ ಆನ್ಲೈನ್ ಅಪ್ಲಿಕೇಶನ್ಗಳನ್ನ ಅವ್ರಿಗೆ ನಮ್ಮ ಸೂಪರಿಂಟ್ ಇಬ್ಬರೂ ಅಲ್ಲೇ ಹೇಳಿದ್ದೀನಿ, ಮತ್ತು ಒಬ್ಬ ಸಿಬ್ಬಂದಿ ಕೂಡ ಅಲ್ಲೇ ಇದ್ದಾರೆ. ಅವರು ನಾವೇ ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ಅದು ಕೂಡ ಬೋರ್ಡ್ ಕೂಡ ಹಾಕಿದ್ದೀನಿ. ಯಾರ್ಯಾರಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕಷ್ಟ ಆಗ್ತಾ ಇದೆ, ಏನಾಗುತ್ತೆ ಅದನ್ನು ನಮ್ಮಲ್ಲಿ ಬಂದು ನೇರವಾಗಿ ಭೇಟಿ ಮಾಡಿ. ನಾವು ಏನಾಗುತ್ತೆ ಅವ್ರ ಫೋನ್ ಅಪ್ಡೇಟ್ ಆಗಿರಲ್ಲ, ಮೊಬೈಲ್ ನಂಬರ್ ಯಾವುದರಲ್ಲಿ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಆಗಿರಲ್ಲ, ಆಗ ಅವ್ರು OTP ಹೋಗಲ್ಲ. ಹಾಗಾಗಿ ಅಂಥವ್ರು ಪ್ರಾಬ್ಲಮ್ ಆಗ್ತಾಯಿದೆ. ಕೆಲವ್ರು ಏನು ಮಾಡ್ತಾಯಿದ್ದಾರೆ, ಇನ್ಯಾರೋ ಕೊಟ್ಟು ಅವ್ರ ನಂಬರಿಗೆ OTP ತೊಗೊಂಡು ಮಾಡಿರ್ತಾರೆ, ಅಪ್ಲಿಕೇಶನ್ ಹಾಕಿರ್ತಾರೆ. ಆಗೇನಾಗುತ್ತೆ ಇವ್ರಿಗೆ ಏನು ಪ್ರಾಬ್ಲಮ್ ಗೊತ್ತಾಗಲ್ಲ ಅವರಿಗೆ. ಆಗ ನಮ್ಮ ಹತ್ರ ಬಂದರೆ ನಾವೇನು ಮಾಡ್ತೀವಿ, ಅವ್ರಿಗೆ ಅಪ್ಲಿಕೇಶನ್ ಹಾಕಿಸ್ತೀವಿ ಮತ್ತು ಕೆಲಸ ಫಾಲೋ ಮಾಡ್ತೀವಿ. ಯಾರಿಗೋ ಕೊಡೋದು ಅವ್ನು ಲೇಟ್ ಮಾಡಿದ್ರೆ ನೀವು ನಮ್ಮ ಮೇಲೆ ಹೋಗಬೇಕು, ನೀವು ಇಷ್ಟು ದಿನ ಲೇಟ್ ಮಾಡಿದ್ರಿ, ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ ಅಂತೇಳಿ. ನನಗೆ ಅರ್ಥ ಆಗ್ತಿಲ್ಲ. ಏನಕ್ಕೆ ಅಂದರೆ ನೀವು ಯಾರ್ದು ಅಪ್ಲಿಕೇಶನ್ ಕೊಟ್ಟು ಯಾರ ಹತ್ರನೂ ಕೊಟ್ಬಿಟ್ಟು ಅವ್ನು ನಮಗೆ ಅಪ್ಲಿಕೇಶನ್ ಹಾಕಲ್ಲ, ಏನೂ ಹಾಕಲ್ಲ, ಅವನೇನು ಆಟ ಆಡಿಸ್ತಿದ್ರೆ ನಾನು ಯಾಕೆ ಹೊಣೆ ಆಗಲಿಲ್ಲ ಅದಕ್ಕೆ ಇದು ತುಂಬ ದಿನ ಕೇಳಿ ನನಗೆ ಭಾಳ ಬೇಜಾರಾಗಿತ್ತು. ಸುಮಾರು ಜನ ಬರ್ತಿದ್ರು. ಆದರೂ ಎಲ್ಲ ನನಗೆ ಅನಿಸ್ತಿತ್ತು ಅದರದ್ದು ಪೊಟೆನ್ಷಿಯಲ್ ಇನ್ನೂ ಅಷ್ಟು ಕಮ್ಮಿ ಇದೆ, ಇನ್ನೂ ಸಾಲದು, ಇನ್ನೂ ಜನ ಬರಬೇಕು, ಇಷ್ಟೊಂದು ಅಪ್ಲಿಕೇಶನ್ ಬರ್ತಿದೆ, ಯಾಕಂದ್ರೆ ಬರ್ತಿಲ್ಲ ಅಂತೇಳಿ. ಕೊನೆಗೆ ಪಾಪ ನಮ್ಮ ಸೂಪರಿಂಟೆಂಡರ್ಗಳು ಎಲ್ಲರೂ ಡಿಸೈಡ್ ಮಾಡೋದು, ಸರ್ ಇಲ್ಲ ಇದನ್ನು ಯಾವ ರೀತಿ ಇಂಪ್ರೂವ್ ಮಾಡೋದು ಅಂತ ಕೇಳಿದೆ. ಕೊನೆಗೆ ಪಾಪ ಅವರು ನೋಟಿಸ್ಗಳನ್ನ ಕೂಡ RRCಗಳು ಯಾವ ವೆಹಿಕಲ್ಸ್ಗಳು ಜನಗಳಿಗೆ ಗೊತ್ತೇ ಇರಲಿಲ್ಲ, ಅದು RRC ಮಾಡಿಸ್ಬೇಕು ಅನ್ನೋದು, ಅದನ್ನು ಕೂಡ ನೋಟಿಸ್ಗಳನ್ನ ಕಳಿಸಿದ್ವಿ. ಆಮೇಲೆ ಎಷ್ಟೋ ಅಪ್ಲಿಕೇಶನ್ ಹಾಕಿರ್ತಾರೆ ಇಲ್ಲಿಂದ ಶೋರೂಮ್ಗಳಿಂದ, ಯಾವುದು ಅಪ್ಲೋಡ್ ಮಾಡಿರ್ತಾರೆ ಡಾಕ್ಯುಮೆಂಟ್ಸ್ನ ನ್ಯೂ ರಿಜಿಸ್ಟ್ರೇಷನ್ಗೆ. ಆ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ಅಪ್ಲೋಡ್ ಮಾಡಿರಲ್ಲ. ಆಮೇಲೆ ಕೆಲವೊಂದು ಟ್ಯಾಕ್ಸ್ ಡಿಫರೆನ್ಸ್ ಅಮೌಂಟ್ ಕಟ್ಟಬೇಕಾಗಿರ್ತದೆ, ಅದನ್ನು ಕಟ್ಟಿರಲ್ಲ. ಅದನ್ನು ನಾವು ರಿವರ್ಟ್ ಹಾಕಿದ್ರು ಕೂಡ ಶೋರೂಮ್ಗೆ ಅವರು ಮತ್ತೆ ಹಾಗೆ ವಾಪಸ್ ಕಳಿಸ್ತೀವಿ. ಬೇಕಾದ್ರೆ ನೀವು ತೋರಿಸ್ತೀನಿ, ಸಿಸ್ಟಮ್ ಆ ರೀತಿ ಇದೆ. ಆಗ ನಮ್ಗೆ ಬೇಸತ್ತೈತಿ ಏನು ಮಾಡಿದ್ವಿ ಅಂತೇಳಿ. ಕೊನೆಗೆ ಏನು ಮಾಡಿದ್ವಿ ನಾವು, ಓನರ್ಗಳು ಯಾರಿದ್ದಾರೆ ಅವರು ಕೂಡ ಒಂದು ನಮ್ಮ ಆಫೀಸಿನ ಲೆಟರ್ ನೋಟಿಸ್ ಕಳಿಸಿದ್ವಿ, ನಿಮ್ಮ ಗಾಡಿ ರಿಜಿಸ್ಟರ್ ಆಗಿಲ್ಲ, ಹೀಗಾಗಿದೆ, ದಯಮಾಡಿ ನೀವು ನಿಮ್ಮ ಶೋರೂಮ್ಗೆ ಹೋಗಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಸಿ ನಮ್ಮ ಮಾಹಿತಿ ಕಳಿಸಿದ್ರೆ ನಾವು ಇದನ್ನು ಅಪ್ರೂವ್ ಮಾಡಿ ನಿಮ್ಮ ಗಾಡಿ ನಂಬರ್ ಸಿಗುತ್ತೆ, ಸರಿ ನಿಮಗೆ ರೆಕಾರ್ಡ್ಸ್ ಎಲ್ಲ ಸಿಗುತ್ತೆ, RC ಕಾರ್ಡ್ ಸಿಗುತ್ತೆ ಅಂತ ಅದನ್ನು ಮಾಡಿದ್ವಿ. ಪಾಪ ಇದಕ್ಕೆ ನಮ್ಮ ಮೋಹನ್ ಕುಮಾರ್ ಸೂಪರಿಂಟೆಂಡರ್ ಕೂಡ ಭಾಳ ಮುತುವರ್ಜಿ ವಹಿಸಿ ಹಗಲಿರುಳು ಎಷ್ಟೊಂದು ನೋಡಿದ್ರು ರಾಶಿ, ನೀವೇ ತಾವು ನೋಡೋದು ತೋರಿಸ್ತೀನಿ ನಿಮಗೆ, ರಾಶಿ ನೋಟಿಸ್ಗಳನ್ನ ಕಳಿಸಿದ್ದೀವಿ. ಆಮೇಲೆ ಏನದು ಇದ್ರದ್ದು ಶೋರೂಮ್ನವ್ರದ್ದು ಯಾರ್ಯಾರು ಅವ್ರಿಗೂ ಕೂಡ ಅವ್ರಿಗೆ ಸಪ್ರೇಟ್ ನೋಟಿಸ್ ಕಳಿಸಿದ್ದೀವಿ. ಇದಲ್ಲದೆ ಇನ್ನೊಂದಿತ್ತು ನಮ್ಮಲ್ಲಿ ಕಾರ್ಡ್ಗಳು ಸರಿಯಾಗಿ ಬರ್ತಿಲ್ಲ ಅಂತೇಳಿ. ಈಗ ತೋರಿಸಿ ನಾವು ಈಗ ಬಂದರೆ ಕಾರ್ಡು ನ್ಯೂ ರಿಜಿಸ್ಟ್ರೇಷನ್ ನಮ್ಮ ಇಲ್ಲಿ ಅಪ್ರೂವ್ ಆಯಿತು ಅಂದರೆ ವಿತಿನ್ 3 ವೀಕ್ಸಲ್ಲಿ ಅವ್ರು ಮನೆ ಕಾರ್ಡ್ ತಲುಪುವಾಗ ನಾವು ಪೋಸ್ಟಲ್ಲಿ ಕಳಿಸ್ತಾ ಇದ್ದೀವಿ. ಇಲ್ಲೇ ನೋಡಿದ್ದೀವಿ ರಾಜು, ಇವೆಲ್ಲ ಚೆಕ್ ಮಾಡಿದ್ರೆ ಅನಿಸುತ್ತೆ, ಎಲ್ಲ ನೀನು ತೋರಿಸಿದ್ದೀನಿ. ಏನಂದರೆ ಇದು ನಾವು ಯಾವ ರೀತಿ ಎಫರ್ಟ್ ಹಾಕಿ ಮಾಡ್ತಿದ್ದೀವಿ ನೋಡಿ, ಇಲ್ಲೆಲ್ಲ ಅಡ್ರೆಸ್ಗಳಿದೆ, ಈ ಅಡ್ರೆಸ್ಗೆ ಪೋಸ್ಟಲ್ಲಿ ಬಂದು ಅವರು ಸೈನ್ ಮಾಡ್ಕೊಂಡು ಹೋಗ್ತಾರೆ. ಇದನ್ನು ಪೋಸ್ಟ್ ಆಫೀಸ್ನವರು ಅವ್ರು ಕೊಟ್ಟಿದ್ದೀವಿ, ಅವ್ರ ಜವಾಬ್ದಾರಿ ಇದು. ಆಮೇಲೆ ಅವರು ಓನರ್ಗಳು ದಯವಿಟ್ಟು ಇಲ್ಲಿ ಬಂದಾಗ ಅವ್ರ ಮೆಸೇಜ್ ಬರುತ್ತೆ ಫೋನಲ್ಲಿ, ಆಗ ಅವರಲ್ಲಿ ಅದನ್ನು ಟ್ರ್ಯಾಕಲ್ಲಿ ನೋಡ್ಕೊಂಡು ಅವ್ರ ಗಾಡಿ ತಗೊಳ್ಳೋದು ಅವರ ಕರ್ತವ್ಯ. ಹಾಗೂ ಅವ್ರು ಮಿಸ್ ಆಯಿತು ಬರಲಿಲ್ಲ ಅಂದರೆ ನನ್ನ ಹತ್ರ ಫೋನ್ ಅದು ಕೂಡ ಹುಡುಕ್ಸಿದ್ದೀವಿ. ಕೆಲವೊಂದೆಲ್ಲ ವಾಪಸ್ ಬಂದಿರುತ್ತೆ. ಮತ್ತು ಇನ್ನು ಕೆಲವೊಂದು ಏನಾಗುತ್ತೆ, ಇವರೇ ರಿಸೀವ್ ಮಾಡಿರಲ್ಲ. ಈಗ ಪೋಸ್ಟಲ್ ಹೋದ್ರು ಕೂಡ ಕೆಲವೊಂದು ರಿಸೀವ್ ಮಾಡಿ ಯಾರೋ ಕೊಟ್ಬಿಟ್ಟಿರ್ತಾರೆ, ಏನೋ ಮಾಡಿರ್ತಾರೆ, ಅಂಥಕ್ಕೂ ಕೂಡ ಇನ್ನೊಂದು ಡೂಪ್ಲಿಕೇಟ್ ಕಾರ್ಡ್ಗಳು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ನಾವು. ಮಾಲೀಕರು ಖರೀದಿಸಿದ ವಾಹನ ಬಗ್ಗೆ ಶೋರೂಮ್ಗಳಿಂದ ನಿಗದಿತ ಅವಧಿಯಲ್ಲಿ ಅಗತ್ಯ ದಾಖಲೆಗಳು ಆರ್ಟಿಒಗೆ ತಲುಪದೆ ಸಮಸ್ಯೆಯಾಗುತ್ತಿದ್ದರೆ ಕಚೇರಿಯಿಂದಲೇ ಮಾಲೀಕರಿಗೆ ನೆರವು ನೀಡಲಾಗುತ್ತದೆ. ಅಂತಹ ಮಾಲೀಕರು ದಾಖಲೆಯೊಂದಿಗೆ ನೇರವಾಗಿ ಕಚೇರಿಗೆ ಬಂದರೆ ಗರಿಷ್ಠ 1 ತಿಂಗಳ ಒಳಗೆ ರಿಜಿಸ್ಟ್ರೇಷನ್ ಮಾಡಿಕೊಡಲಾಗುತ್ತದೆ. ಮುಖ್ಯವಾಗಿ RRC ದಾಖಲೆ ಬಹುತೇಕರಿಗೆ ಮಾಹಿತಿಯೇ ಇಲ್ಲ. ಅಂಥವರು ಮಾಹಿತಿ ಪಡೆದು ಕಚೇರಿಯಿಂದಲೇ ನೇರವಾಗಿ ಕರೆಸಿ
ಸಹಾಯ ಮಾಡಲಾಗುತ್ತಿದೆ. ಈವರೆಗೆ ಇಂತಹ ಪ್ರಕರಣಗಳಲ್ಲಿ ಸುಮಾರು 8,500 ಮಂದಿಯನ್ನು ಗುರುತಿಸಿ RRC ನವೀಕರಣ ಮಾಡಿಕೊಳ್ಳಲು ಜ್ಞಾಪನಾ ಪತ್ರವನ್ನು ಕಳಿಸಲಾಗಿದೆ ಎಂದು ಸಾರಿಗೆ ಅಧಿಕಾರಿ ಸತೀಶ್ ಚಿತ್ತಾರದೊಂದಿಗೆ ಹೇಳಿದರು. ಈಗ ಏನು ಮಾಡ್ಬೋದು, ನಾವು ತಟ್ಟೆಗೆ ಊಟ ಬಡಿಸಿ ತಿನ್ನಪ್ಪ ಅಂತ ಹೇಳ್ಬೋದು, ತಿನ್ನಿಸಿದಾಗ ಸೈಬರ್ ಸೆಂಟರ್ಸ್ ಮಾಡ್ಬೋದು, ಅಲ್ಲಿ ಮಾಡ್ಬೋದು. ಅದಕ್ಕೆ ನಾವು ನೋಡಿ ಅಲ್ಲ ಅವರಿಗೆ ಇದಕ್ಕೂ ಕೊಟ್ಟಿದ್ದೀವಿ, ವೆಬ್ ಅಡ್ರೆಸ್ ಕೊಟ್ಟಿದ್ದೀವಿ, ಯಾವ ರೀತಿ ಅಪ್ಲಿಕೇಶನ್ ಆಗ್ತದೆ. ಅಲ್ಲಿ ಬರಲಿಲ್ವಾ, ನಿಮ್ಗೆ ಆಗಲಿಲ್ವಾ, ಇಲ್ಲಿ ಬನ್ನಿ, ನಾವು ಮಾಡಿಕೊಡ್ತೀವಿ. ಸಕಾಲದಲ್ಲಿ ಎಷ್ಟು ದಿನದೊಳಗೆ ನಿಮ್ಮಲ್ಲಿ ಈಗ ನೋಡಿ ಎಲ್ಲ ಟ್ರಾನ್ಸಾಕ್ಷನ್ 15 ದಿವಸ ನಾವು ಅಪ್ರೂವ್ ಆದಮೇಲೆ 15 ದಿವಸ ಟೈಮ್ ಇರುತ್ತೆ. 3 ದಿವಸದಲ್ಲಿ ಕಳಿಸ್ತೀವಿ ಗಾಡಿ ಪೇಪರ್ಗಳನ್ನ. ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಇದ್ದರೆ 1 ವಾರದಲ್ಲಿ ಅವ್ರ ಕೆಲಸ ಆಗ್ತಾಯಿದೆ. ಆಮೇಲೆ ನ್ಯೂ ರಿಜಿಸ್ಟ್ರೇಷನ್ನು ಅವ್ರಿಗೆ ಬಂದರೆ ಪೇಪರ್ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ 3 ವಾರದಲ್ಲಿ ಅವ್ರು ಕಾರ್ಡೇ ಹೋಗ್ತಾಯಿದೆ. ಬೇಕಾದ್ರೆ ಮೊದಲೇ ತುಂಬ ಡಿಲೇ ಆಗ್ತಿತ್ತು ಅಂತ ಹೇಳ್ತಿದ್ರು. ಈಗ ನಾನು ಬಂದಮೇಲೆ ಅಂತ ಹೇಳ್ಬಾರ್ದು, ಬಟ್ ಎಲ್ಲರೂ ಸಹಕಾರದಿಂದ ಎಲ್ಲರೂ ಮಾಡ್ತಿದ್ದೀವಿ ಕೂತ್ಕೊಂಡು. ಏನಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ಅದು ಹಿಂದೇನೂ ಇಲ್ಲ ಅಂತಲ್ಲ, ಬಟ್ ಅವು ಆಗ ಏನೋ ಒಂದೊಂದ್ಸಲ ಏನೋ ಕೆಲವೊಂದು ತೊಂದರೆಗಳು ಇರ್ಬೋದು. ಯಾರೇ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ನಾವೇನು ಮಾಡ್ತಿದ್ದೀವಿ, ಡೇ ಬೈ ಡೇ ಇಂಪ್ರೂವ್ ಮಾಡ್ತಾಯಿದ್ದೀವಿ. ಅದು ಅದೇ ಮನಸ್ಸಲ್ಲಿ ಮಾಡ್ತಾಯಿದ್ದೀವಿ ದಿನ. ಅದಕ್ಕೇನಾಗಿದೆ, ಸಾರ್ವಜನಿಕರು ಸಹಕಾರ ಕೊಡಬೇಕು. ಬಟ್ ಅದು ಸಡನ್ನಾಗಿ ಈಗ ಏನಾಗುತ್ತೆ ಗೊತ್ತಾ, ಯಾವುದೋ ಒಂದು ಸ್ಪೀಡ್ ಹೋಗ್ತಿರ್ತೀವಿ, ಸಡನ್ನಾಗಿ ಯೂ ಟರ್ನ್ ಮಾಡಬೇಕು ಅನ್ನೋ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆಗ್ತಾಯಿದೆ, ಟೇಕ್ಸ್ ಟೈಮ್. ಬಟ್ ನಿಮ್ಮೆಲ್ಲರೂ ಸಹಕಾರ ಇರಲಿ. ಮುಖ್ಯವಾಗಿ ಎಲ್ಲ ಸಾರ್ವಜನಿಕರ ಸಹಕಾರ ಬೇಕು. ಸಾರ್ವಜನಿಕ ಸೇವೆಯಲ್ಲಿ ಸದಾ ವಿಳಂಬ ಧೋರಣೆ, ಭ್ರಷ್ಟಾಚಾರ ಇತ್ಯಾದಿ ಕಾರಣಗಳಿಂದ ಒಂದಲ್ಲೊಂದು ವಿವಾದಕ್ಕೆ ಕಾರಣವಾಗಿದ್ದ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಕಾಯಕಲ್ಪ ನೀಡುವುದರಿಂದ ಸಾರ್ವಜನಿಕರು ನಿಟ್ಟುಸಿರು ಬಿಡುವಂತಾಗಿದೆ. ಜೊತೆಗೆ ವಾಹನ ಮಾಲೀಕರಿಂದ ಸೇವೆಯ ಹೆಸರಿನಲ್ಲಿ ದುಬಾರಿ ಶುಲ್ಕ ಪಡೆದು ವಂಚಿಸುತ್ತಿದ್ದ ಬ್ರೋಕರ್ಗಳು ಹಾಗೂ ಡ್ರೈವಿಂಗ್ ಲೈಸೆನ್ಸ್ಗಳ ಹಾವಳಿಗೂ ಬ್ರೇಕ್ ಬಿದ್ದಂತಾಗಿರುವುದು ಉತ್ತಮ ಬೆಳವಣಿಗೆಯೇ ಸರಿ. ಚಿತ್ತಾರ ನ್ಯೂಸ್, ಮಡಿಕೇರಿ.